ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 54ನೆಯ ಅಧ್ಯಾಯವಾದ ಭದ್ರಾಶ್ವಾಗಸ್ತ್ಯ ಸಂವಾದ, ನಾರಾಯಣ ಮಹಿಮೆ, ನಾರದರು ಅಪ್ಸರ ಸ್ತ್ರೀಯರಿಗೆ ವಿಷ್ಣುವನ್ನು ಪತಿಯಾಗಿ ಪಡೆಯಲು ಮಾಡಬೇಕಾದ ಉತ್ತಮ ಪತಿಪ್ರಾಪ್ತಿ ವ್ರತವನ್ನು ಉಪದೇಶಿಸಿದುದು ಮತ್ತು ಶಾಪವಿತ್ತುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಭದ್ರಾಶ್ವನು ಕೇಳುತ್ತಾನೆ, ಬ್ರಾಹ್ಮಣನೇ, ವಿಜ್ಞಾನೋದಯವನ್ನು ಬಯಸುವವನು ಯಾರನ್ನು ಆರಾಧಿಸಬೇಕು, ಹೇಗೆ ಆರಾಧಿಸಬೇಕು ಹೇಳು. ಅಗಸ್ತ್ಯ ಮುನಿಯು ಹೇಳುತ್ತಾನೆ, ಸರ್ವ ದೇವತೆಗಳಿಗೂ ಪ್ರಭುವಾದ ವಿಷ್ಣುವೇ ಯಾವಾಗಲೂ ಆರಾಧ್ಯನು. ಹೇಗೆ ಆರಾಧಿಸಿದರೆ ಅವನು ವರವನ್ನು ಕೊಡುವವನಾಗುವನೋ ರಹಸ್ಯವಾದ ಆ ಉಪಾಯವನ್ನು ಹೇಳುವೆನು. ಎಲ್ಲ ದೇವತೆಗಳಿಗೂ ಎಲ್ಲ ಮುನಿಗಳಿಗೂ ಮನುಜರಿಗೂ ನಾರಾಯಣನೇ ಶ್ರೇಷ್ಠನೂ ಅದ್ವಿತೀಯನೂ ಆದ ದೇವನು. ಅವನಿಗೆ ಪ್ರಣಾಮ ಮಾಡುವವರು ದುಃಖಿಸುವುದಿಲ್ಲ. ದೊರೆಯೇ, ಹಿಂದೆ ನಾರದ ಮಹರ್ಷಿಯು ಅಪ್ಸರ ಸ್ತ್ರೀಯರಿಗೆ ಹೇಳಿದ ತೃಪ್ತಿಕರವಾದ
ವಿಷ್ಣು ವ್ರತವನ್ನು ಕೇಳಿದ್ದೇವಲ್ಲವೇ? ಅಪ್ಸರ ಸ್ತ್ರೀಯರು ಹೇಳುತ್ತಾರೆ, ಪೂಜ್ಯನೇ, ಬ್ರಹ್ಮಪುತ್ರನೇ, ಬ್ರಾಹ್ಮಣನೇ, ನಾವು ಪತಿಯನ್ನು ಬಯಸುತ್ತೇವೆ. ನಾರಾಯಣನು ನಮಗೆ ಹೇಗೆ ಪತಿಯಾಗುವನೋ ಅದನ್ನು ಹೇಳು. ನಾರದರು ಹೇಳುತ್ತಾರೆ, ಪ್ರಣಾಮಪೂರ್ವಕವಾಗಿ ಪ್ರಶ್ನೆಯನ್ನು ಕೇಳುವುದು ಯಾವಾಗಲೂ ಶುಭವಾದುದೆಂದು ಹೇಳಿದೆ. ನೀವು ಯೌವನದ ನಗುವಿನಿಂದಲೂ ಗರ್ವದಿಂದಲೂ ನನಗೆ ಪ್ರಣಾಮ ಮಾಡಲಿಲ್ಲ. ಆದರೂ ನೀವು ದೇವದೇವನಾದ ವಿಷ್ಣುವಿನ ಹೆಸರನ್ನು ಹೇಳಿದುದರಿಂದ ನಿಮಗೆ ನಿಮ್ಮ ಇಷ್ಟದಂತೆ ಪತಿಯಾಗಲಿ ಎಂದು ವರವನ್ನು ಕೊಟ್ಟಿದ್ದೇನೆ. ಅವನ ನಾಮವನ್ನು ಉಚ್ಚರಿಸಿದುದರಿಂದಲೇ ಎಲ್ಲವನ್ನೂ ಮಾಡಿದಂತಾಯಿತು, ಸಂದೇಹವಿಲ್ಲ. ಈಗ ಆ ಹರಿಯು ಬೇಗನೆ ಯಾವುದರಿಂದ ತಾನೇ ವರವನ್ನು ಕೊಡುವವನಾಗುವನೋ ಮತ್ತು ಪತಿಯಾಗುವನೋ ಅಂತಹ ವ್ರತವನ್ನು ಹೇಳುತ್ತೇನೆ. ಚೈತ್ರ ಮಾಸದ ಶುಕ್ಲಪಕ್ಷದ ಶುಭಕರವಾದ ದ್ವಾದಶಿಯ ಹಿಂದಿನ ಏಕಾದಶಿಯ ದಿನ ಉಪವಾಸ ಮಾಡಿ ಆ ರಾತ್ರಿಯಲ್ಲಿ ವಿದ್ಯುಕ್ತವಾಗಿ ಹರಿಯನ್ನು ಅರ್ಚಿಸಬೇಕು. ಅವನ ಮುಂಭಾಗದಲ್ಲಿ ಕೆಂಪು ಹೂವುಗಳಿಂದ ಮಂಡಲವನ್ನು ರಚಿಸಬೇಕು. ಆ ಮಂಡಲದಲ್ಲಿ ನೃತ್ಯ, ಗೀತ, ವಾದ್ಯಗಳಿಂದ ಆ ರಾತ್ರಿ ಜಾಗರಣೆಯನ್ನು ಮಾಡಬೇಕು. ಭವಾಯ ನಮಃ ಎಂದು ದೇವನ ಶಿರಸ್ಸನ್ನು, ಅನಂಗಾಯ ನಮಃ ಎಂದು ನಡುವನ್ನು, ಕಾಮಾಯ ನಮಃ ಎಂದು ತೋಳು ಬುಡವನ್ನು, ಸುಶಾಸ್ತ್ರಾಯ ನಮಃ ಎಂದು ಉದರವನ್ನು, ಮನ್ಮಥಾಯ ನಮಃ ಎಂದು ಪಾದಗಳನ್ನು, ಹರಯೇ ನಮಃ ಎಂದು ದೇಹವೆಲ್ಲವನ್ನೂ ಅರ್ಚಿಸಬೇಕು. ಬಳಿಕ ದೇವನ ಮುಂಭಾಗದಲ್ಲೆಲ್ಲ ಕಡೆಯೂ ಅವನಿಗೆ ಹಲವು ಪ್ರಣಾಮಗಳನ್ನು ಮಾಡಿ ಬೆಳಗಾದ ಮೇಲೆ ದ್ವಾದಶಿಯ ದಿನ ವೇದಾಂಗಗಳನ್ನರಿತ ವಿದ್ಯಾವಂತನಾದ ಪೂರ್ಣಾಂಗನಾದ ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಅಲ್ಲದೆ ಬೇರೆಯ ಬ್ರಾಹ್ಮಣರನ್ನು ಪೂಜಿಸಿ ಈ ವ್ರತವನ್ನು ಪೂರ್ತಿಗೊಳಿಸಬೇಕು. ಬಳಿಕ ಬಹಳ ಚೆನ್ನಾಗಿರುವ ಕಬ್ಬಿನ ಜಲ್ಲೆಯಿಂದ ರಸವನ್ನು ತೆಗೆದುಕೊಂಡು ದೇವೇಶನನ್ನು ಮಲ್ಲಿಗೆ, ಜಾಜಿ ಹೂಗಳಿಂದ ಪೂಜಿಸಬೇಕು. ಹೀಗೆ ಮಾಡಿದರೆ ವಿಷ್ಣುವು ತಪ್ಪದೆ ನಿಮಗೆ ಪತಿಯಾಗುವನು. ಶೋಭನಾಂಗಿಯರೇ, ನೀವು ಗರ್ವದಿಂದ ನನಗೆ ನಮಸ್ಕರಿಸದೆ ಪ್ರಶ್ನೆಯನ್ನು ಕೇಳಿದಿರಿ. ಆ ಅವಮಾನದಿಂದ ನಿಮಗೆ ಮುಂದೆ ಹೇಳುವ ಈ ದುಷ್ಫಲ ಉಂಟಾಗುವುದು. ಶೋಭನಾಂಗಿಯರೇ, ಈ ವ್ರತದಿಂದ ದೇವೇಶನನ್ನು ಪತಿಯನ್ನಾಗಿ ಪಡೆದ ನೀವು ಅಹಂಕಾರ ಉಳ್ಳವರಾಗಿ ಈ ಸರೋವರದಲ್ಲಿ ಅಷ್ಟಾವಕ್ರ ಋಷಿಯನ್ನು ಹಾಸ್ಯ ಮಾಡಿ ಅವನಿಂದ ಶಾಪವನ್ನು ಪಡೆಯುವಿರಿ. ಅದರಿಂದ ನಿಮ್ಮನ್ನು ಗೋಪಾಲರು ಅಪಹರಿಸುವರು. ಮುಂಚೆ ಅಪಹರಿಸುವ ದೇವನೇ ಕನ್ಯೆಯರಾದ ನಿಮಗೆ ಪತಿಯಾಗುವನು. ಅಗಸ್ತ್ಯ ಮುನಿಯು ಹೇಳುತ್ತಾರೆ, ದೇವರ್ಷಿಯಾದ ನಾರದನು ಹೀಗೆ ಅಪ್ಸರ ಸ್ತ್ರೀಯರಿಗೆ ಹೇಳಿ ಕೂಡಲೇ ಹೊರಟು ಹೋದನು. ಆ ಅಪ್ಸರ ಸ್ತ್ರೀಯರು ಈ ವ್ರತವನ್ನು ಮಾಡಿದರು. ಹರಿಯು ತಾನೇ ಅವರಿಗೆ ಒಲಿದನು. ಇತಿ ಶ್ರೀ ವರಾಹಪುರಾಣೆ ಅಗಸ್ತ್ಯಗೀತಾಸು ಉತ್ತಮ ಭರ್ತೃಪ್ರಾಪ್ತಿವ್ರತಂ ನಾಮ ಚತುಃಪಂಚಾಶೋಧ್ಯಾಯ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 55ನೆಯ ಅಧ್ಯಾಯವಾದ ಶುಭವ್ರತದ ಕಾಲಕ್ರಮ ಫಲಗಳು,
ಶುಭವ್ರತವನ್ನು ಮಾಡಿ ಸುಪುತ್ರನನ್ನು ಪಡೆದ ದೃಢವ್ರತ ರಾಜನ ಕಥೆ. ದೃಢವ್ರತನು ಮಾಡಿದ ವಿಷ್ಣುವಿನ ಸ್ತುತಿ. ಕುಬ್ಜಾಂಬ್ರಕ ಕ್ಷೇತ್ರ ಮಹಿಮೆಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.